ಮತ್ತೆ ಮತ್ತೆ ಬೆಳಗುವೆನು ವಜ್ರದಾರತಿ ವಜ್ರದಾರತಿ ಮುಕ್ತಿನಾರತಿ ವಜ್ರದಾರತಿ ओम दक्षाध्यक्षाय नमः ओम द्विजप्रियाय नमः ओम अग्निगर्भचित् नमः ओम इंद्रश्रीप्रदाय नमः ओम वाणीबलप्रदाय नमः ओम सर्वसिद्धिप्रदायकाय नमः ओम सर्वतनयाय नमः ओम सर्वप्रियाय नमः ओम सर्वात्मकाय नमः ओम सृष्टिकर्ते अच्युताय नमः ओम शिवाय नमः ओम शुद्धाय नमः ओम बुद्धिभा ओम गजाननाय नमः ओम वैमातुराय नमः ओम मुनिस्तुताय नमः ओम भक्तविघ्नविनाशकाय नमः ओम एकदन्ताय नमः ओम चतुर्बाहुवे नमः ओम शक्ति संयुताय नमः ओम चतुराय नमः ओम लंबोदराय नमः ओम शूर्पकर्णाय नमः ओम हेरंबाय नमः ओम ब्रह्मवित्तमाय नमः ओम कालाय नमः ओम ग्रहपतये नमः ओम कामिने नमः ओम सोमसूर्याग्निलोचनाय नमः ओम पाशांकुशधराय नमः ओम चंडाय नमः ओम गुणातीताय नमः ओम निरंजनाय नमः ओम अकल्मषाय नमः ओम स्वयं सिद्धार्चित तपदाय नमः ओम बीजपूरकाय नमः ओम अव्यक्ताय नमः ओम वराय नमः ओम वरदाय नमः ओम शाश्वताय नमः ओम कृतने नमः ओम दिव्यप्रियाय नमः ओम दीप्तभयाय नमः ओम गदिने नमः ओम चक्रिणे नमः ओम इक्षुचापधृते नमः ओम अमरेश्वराय नमः ओम नागाय नमः ओम अग्रगण्याय नमः ओम ब्राह्मण्ये नमः ओम गणपाय नमः ओम स्थिराय नमः ओम रुद्राय नमः ओम सुभगाय नमः ओम शूराय नमः ओम वागीशाय नमः ओम सिद्धिदाय नमः ओम दूर्वबिल्वप्रियाय नमः ओम कान्ताय नमः ओम पापहारिणे नमः दागमाय नमः ओम समस्ताय नमः ओम ಶೋಭಿಸುತ್ತಿದ್ದಳು. ದೇವಿಯ ದಿವ್ಯ ಸೌಂದರ್ಯವನ್ನು ಏನು ಹೇಳಲಿ, ಅದು ವರ್ಣಿಸಲು ಅಶಕ್ಯ. ವೇದಗಳು ಆಕೆಯ ಮಹಿಮೆಯನ್ನು ವರ್ಣಿಸಲಿದ್ದಾಳೆ. ಆಕೆಯ ದರ್ಶನವಾದ ನಂತರ ತ್ರಿಮೂರ್ತಿಗಳಾದ ನಾವು ಆನಂದ ಸಾಗರದಲ್ಲಿ ಮುಳುಗಿದೆವು. ಆಕೆಯ ಸುಂದರ ಪಾದಪದ್ಮಗಳ ಮೇಲೆ ಭಕ್ತಿಯಿಂದ ಎರಗಿದೆವು. ಅನಂತರ ಎದ್ದು ನಿಂತು ಕೈ ಮುಗಿದು ಸ್ತೋತ್ರ ಮಾಡಿದೆವು. ಜಯ ಜಯ ಓಂ ನಮೋ ಓಂಕಾರಿ, ಜಯ ಓಂ ನಮೋ ಹ್ರೀಂಕಾರಿ, ಜಯ ಓಂ ನಮೋ ರಕ್ತಾಂಗಿ, ಜ್ವಾಲಾಮುಖಿಯೇ ಜಯ ಜಯ, ಮಹಾಮಾಯೇ ಭಗವತಿ, ಪರಬ್ರಹ್ಮ ಸ್ವರೂಪಿಣಿ, ಪರಮೇಶ್ವರಿ, ನಿರ್ಗುಣೆ, ವಿಕಾರರಹಿತೆ, ನಿನಗೆ ಜಯವಾ ಹೇಳಿ ಎಂದು ಕರುಣೆಯಿಂದ ನುಡಿದಳು. ಆಗ ನಾವು ಆಕೆಯ ಪಾದಕ್ಕೂ ಇನ್ನೇನು ಬೇಡ ಎಂದು ಬೇಡಿದೆವು. ಆಗ ದೇವಿಯ ಮುಗುಳ್ನಕ್ಕು, ನೀವೇ ಜಗತ್ತಿನ ಕರ್ತೃಗಳು, ಬ್ರಹ್ಮನ ಸೃಷ್ಟಿಯನ್ನು, ವಿಷ್ಣುವು ರಕ್ಷಣೆಯನ್ನು, ರುದ್ರ
ರುದ್ರನು ಲಯವನ್ನು ಮಾಡಲಿ, ನೀವು ಹೊರಟು ಈಗಲೇ ಈ ಬ್ರಹ್ಮಾಂಡಕ್ಕೆ ಒಡೆಯರಾಗಿ ಎಂದು ಹರಸಿದಳು. ದೇವಿಯ ಮಾತುಗಳನ್ನು ಆಲಿಸಿ ತಾಯಿ, ಈ ಜಗತ್ತು ನಮಗೆ ಬೇಡ, ಬಂಧನಗಳಿಂದ ನಮಗೆ ಬಿಡುಗಡೆ ಬೇಕು ಎಂದು ಪ್ರಾರ್ಥಿಸಿದವು. ದೇವಿಯು, ಮಕ್ಕಳೇ, ನಿಮಗೇಕೆ ಈ ಮರುಳತನ? ನನ್ನ ಆಜ್ಞೆಯಂತೆ ಬ್ರಹ್ಮಾಂಡವು ನಡೆಯುತ್ತದೆ. ನಿಮ್ಮ ಮೂವರ ಐಕ್ಯ ರೂಪವೇ ನಾನು, ಇದು ಸತ್ಯ. ನಿಮ್ಮ ಭಜನೆಯೇ ನನ್ನ ಸ್ತೋತ್ರ. ಈ ಐಕ್ಯವನ್ನು ಅರಿತವರಿಗೆ ದೈವ ಸಾಕ್ಷಾತ್ಕಾರವಾಗುತ್ತದೆ ಎಂದು ಹೇಳಿ ನಮ್ಮನ್ನು ಆಶೀರ್ವದಿಸಿ ಆಕಾಶದಲ್ಲಿ ಅದೃಶ್ಯಳಾದಳು. ಆಗ ಕವಿದ ಹೊಗೆ ಮಾಯವಾಯಿತು, ನಮಗೆ ಅದು ಕನಸಿನಂತೆ ಗೋಚರಿಸಿತು ಎಂಬಲ್ಲಿಗೆ ದೇವಿ ಮಹಾತ್ಮೆಯಲ್ಲಿ ತ್ರಿಮೂರ್ತಿಗಳಿಗೆ ವರಪ್ರದಾನವೆಂಬ ದ್ವಿತೀಯ ಅಧ್ಯಾಯವು ಮುಗಿಯಿತು. ಮೂರನೆಯ ಅಧ್ಯಾಯ ಮಧುಕೈಟುಂಬ ಸಂಹಾರ. ಪದ್ಯ. ಶೌರ್ಯಮಯ ಮಧುಕೈಟುಂಬಗಳ ಶೌರ್ಯರೂಪಿ ಪರಾಂಬೆ ಭುಜಬಲ ಶೌರ್ಯದಿಂದ ಸಂಹರಿಸಿದಳು ಸೌದರ್ಶನ ಶಾಸ್ತ್ರದಲ್ಲಿ. ಶಿವನು ದೇವಿ ಮಹಾತ್ಮೆಯನ್ನು ಮುಂದುವರಿಸಿದನು. ದೇವಿಯು ನಮಗೆ ದರ್ಶನ ನೀಡಿ ಅದೃಶ್ಯಳಾದ ನಂತರ ನಾವು ಬಹಳ ಮರುಗಿದೆವು. ದೇವಿಯ ಆಜ್ಞೆಯನ್ನು ಶಿರಸಾವಹಿಸಿ ನಾವು ಪಾಲಿಸಿದೆವು. ಮೂವರು ಒಡೆಯರಾದರೆ ಜಗತ್ತು ಹೇಗೆ ನಡೆದಿತ್ತು? ನಮ್ಮಲ್ಲಿ ವಿವಾದವಾಯಿತು. ಬ್ರಹ್ಮನು, ನಾನೇ ಪುಣ್ಯಕ್ಷೇತ್ರಗಳು ಎಲ್ಲವೂ ಇತ್ತು. ನಮಗೆ ರೋಮಾಂಚನವಾಯಿತು. ನಾನು ಬ್ರಹ್ಮನ ಹಣೆಯಿಂದ ಹೊರಬಂದೆ. ವಿಷ್ಣುವು ಕೆಳಭಾಗದಿಂದ ಬಂದನು. ಅದಕ್ಕೆ ಆತನಿಗೆ ಅಧೋಕ್ಷಜನೆಂಬ ಹೆಸರು ಬಂದಿತು. ಆಗ ಬ್ರಹ್ಮನು ವಿಷ್ಣುವಿನ ಗರ್ಭವನ್ನು ಹೊಕ್ಕನು. ವಿಷ್ಣುವು ತನ್ನ ಯೋಗ ಮಾಯೆಯಿಂದ ಆಲನೆಲೆಯ ಮೇಲೆ ಮಲಗಿದನು. ನಾನು ಶ್ರೀಹರಿಯ ಗರ್ಭದಲ್ಲಿ ಅಸಂಖ್ಯಾತ ಬ್ರಹ್ಮಾಂಡಗಳನ್ನು ನೋಡಿದೆ. ಬ್ರಹ್ಮನು ಹೊರಬಂದು 4 ದಿಕ್ಕುಗಳನ್ನು ನೋಡಿದನು. ಅದಕ್ಕೆ ಆತನು ಚತುರ್ಮುಖನೆನಿಸಿಕೊಂಡನು. ಮೇಲಕ್ಕೆತ್ತಿ ಮತ್ತೆ ನೋಡಿದುದರಿಂದ 5ನೇ ಮುಖವಾಯಿತು. ಇದು ಮುಂದೆ ಶಿವನ ಕಪಾಲವಾಗಿ ಬ್ರಹ್ಮ ಕಪಾಲವೆನಿಸಿತು. ಬ್ರಹ್ಮನ 4 ಮುಖಗಳಿಂದ 4 ವೇದಗಳು ಹೊರಬಂದವು. ವಿಷ್ಣುವಿನ ಕಿವಿಯ ಭಾಗದಿಂದ ಬಲಶಾಲಿಗಳಾದ ಮಧುಕೈಟುಂಬರೆಂಬ ಎಬ್ಬಿಸಲು ದೇವಿಯಲ್ಲಿ ಪ್ರಾರ್ಥಿಸಿದನು. ದೇವಿಯು ನಿನ್ನನ್ನು ಎಚ್ಚರಿಸಿದಳು. ನನಗೂ ರಾಕ್ಷಸರಿಗೂ ಘೋರ ಯುದ್ಧವೇ ನಡೆಯಿತು. ಈಗ ಸುದರ್ಶನಾಸ್ತ್ರದಿಂದ ಅವರ ಸಂಹಾರವಾಯಿತು. ಬ್ರಹ್ಮಾಂಡವೂ ಉಳಿಯಿತು. ಆದರೆ ಶಿವನು ಎಲ್ಲಿಯೋ ನನಗೆ ತಿಳಿಯ. ತೃತೀಯ